ನಮಸ್ಕಾರ MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಕನ್ನಡ ಚಲನಚಿತ್ರದ ಹಿರಿಯ ನಾಯಕ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಯಾರಿಗಂದ್ರೆ ಇಷ್ಟ ಇಲ್ಲ ಹೇಳಿ. ಅಂತಹ ನಾಯಕ ನಟ ದಂಪತಿ ಸಮೇತರಾಗಿ ಸದ್ದಿಲ್ಲದೆ ಅಭಿಮಾನಿ ಮನೆಗೆ ಭೇಟಿ ಕೊಟ್ಟಿದ್ರು. ಈ ಕುರಿತು ಒಂದು ವರದಿ. ಕನ್ನಡ ಚಿತ್ರರಂಗ ಅಂತ ನೆನಪಾದರೆ ಮೊದಲಿಗೆ ನೆನಪಾಗೋದು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರದ್ದೇ ದಾರಿಯಲ್ಲಿ ನಡೆನುಡಿಯನ್ನು ಅನುಸರಿಸಿಕೊಂಡು ಚಿತ್ರರಂಗದಲ್ಲಿ ಹೆಸರು ಮಾಡಿಕೊಂಡು ಬಂದವರು ಕನ್ನಡದ ಹಿರಿಯ ನಾಯಕ ನಟ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಅವರ ನೂತನ ಚಲನಚಿತ್ರ ಡ್ಯಾಡ್ ಎಂಬ ಚಿತ್ರದ ಚಿತ್ರೀಕರಣಕ್ಕಾಗಿ ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ನಂದಿ ಬೆಟ್ಟಕ್ಕೆ ಆಗಮಿಸಿದರು. ಚಿತ್ರೀಕರಣ ಮುಗಿಸಿಕೊಂಡ ಶಿವರಾಜ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಅಭಿಮಾನಿ ಮಹೇಶ್ ಎಂಬುವರ ಮನೆಗೆ ಸದ್ದಿಲ್ಲದೆ ಭೇಟಿ ಕೊಟ್ಟು ಸರ್ಪ್ರೈಸ್ ನೀಡಿದ್ದಾರೆ. ದುಬಾರಿ ಕಾರಿನಲ್ಲಿ ಬಂದ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ದಂಪತಿಗಳಿಬ್ಬರನ್ನು ಅಭಿಮಾನಿ ಮಹೇಶ್ ಕುಟುಂಬದವರು ಅದ್ಧೂರಿಯಾಗಿ ಆತ್ಮೀಯತೆಯಿಂದ ಬರಮಾಡಿಕೊಂಡು ಯೋಗಕ್ಷೇಮ ವಿಚಾರಿಸಿದರು. ಮಧ್ಯಾಹ್ನದ ಊಟ ಸವಿದು ಮನೆಯಲ್ಲಿ ಗಂಟೆಗಟ್ಟಲೆ ಕಾಲ ಕಳೆದಿದ್ದಾರೆ. ಇವರಿದೆ ದೋಸೆ ಫೇಮಸ್ ಬೆಂಗಳೂರಲ್ಲಿ. ಯಾವುದು ಸರ್? ಹೆಸರಿಲ್ಲ, 330 ಆಗ್ತಾರೆ. ಯಾವಿದೆ ಸರ್? ಮರೆಗೋಡ ಪೆಟ್ರೋಲ್ ಒಂದ್ಸರಿ ಟೆನಸಿಯಲ್ಲಿ ಸರ್ ಮಹೇಶಣ್ಣ ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ ಬನ್ನಿ ಸರ್. ಅವೇ ಬರ್ತೀವಿ. ಹಾಂ, ಮೊಬೈಲ್ ಕ್ಯಾಮ್ರಾ ಇವರ ರಿಲೇಟಿವ್ಸ್ ಏನೇ, ಅದು 100 years ಮೇಲೆ ಇದೆ. ತುಪ್ಪದ ಅವಲಕ್ಕಿ ಭಾಳ ಚೆನ್ನಾಗಿ, ಮೈಸೂರು ಪಾಕ್ ಅಣ್ಣ ಒಂದೇ ನಿಮಿಷ ಹಾಗೆ. ಮಹೇಶಣ್ಣ ಸರ್, ಸರ್ ಮೇಡಮ್. ಏನೋ ಚಿಕ್ಕಬಳ್ಳಾಪುರದ ಮಹೇಶ್ ಕುಟುಂಬ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಇದ್ದಾಗಿನಿಂದಲೂ ಅಪ್ಪಟ ಅಭಿಮಾನ ಬೆಳೆಸಿಕೊಂಡು ಒಡನಾಟ ಹೊಂದಿದ್ದಾರೆ. ಮಹೇಶ್ ಕುಟುಂಬಕ್ಕೂ ನಟ ಶಿವರಾಜ್ ಕುಮಾರ್ ಕುಟುಂಬಕ್ಕೂ ಒಳ್ಳೆಯ ಸಂಬಂಧವಿದೆ. ಹೀಗಾಗಿ ಚಿಕ್ಕಬಳ್ಳಾಪುರದ ಕಡೆ ಚಿತ್ರೀಕರಣ ಇದ್ದಾಗಲೆಲ್ಲ ಮಹೇಶ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬದ ಜೊತೆ ಸ್ವಲ್ಪ ಕಾಲ ಕಳೆದು ಹೋಗೋದಕ್ಕೆ ಮಹೇಶ್ ಕುಟುಂಬಸ್ಥರು ಖುಷಿ ಪಟ್ಟಿದ್ದಾರೆ. ನನ್ನ ಹೆಸರು ಮಮತಾ ಮಹೇಶ್ ಅಂದ್ಬಿಟ್ಟು. ಶಿವರಾಜ್ ಕುಮಾರ್ ಅವರು ನಂದಿ ಹಿಲ್ಸಲ್ಲಿ ಡ್ಯಾಡ್ ಶೂಟಿಂಗ್ ಇತ್ತು, ಅಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಚರ್ಚಲ್ಲೂ ಶೂಟಿಂಗ್ ಇತ್ತು. ಮಧ್ಯ ನನ್ನ ಮಗನಿಗೆ ಅವ್ರು ತುಂಬ ಆತ್ಮೀಯರಾಗಿದ್ದಾರೆ. ಅದರಿಂದ ಅವ್ರು ನಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡಿ, ದಂಪತಿಗಳಿಬ್ಬರು ಬಂದಿದ್ದರು, ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರು. ಬಂದು ಊಟ ಮಾಡಿಕೊಂಡು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಎಲ್ಲ ಅಭಿಮಾನಿಗಳು ಬಂದಿದ್ದರು, ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಇದು ಮಾಡಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಒಬ್ಬ ಸ್ಟಾರ್ ನಟರು ನಿಮ್ಮ ಮನೆಗೆ ಭೇಟಿ ಕೊಟ್ಟು ನಿಮಗೆ ಖುಷಿ ಆಗ್ತದೆ, ಅದು ನೋಡಿದ್ರಲ್ಲ? ಮೊದಲಿಂದನೂ ನಮ್ಮ ಹಸ್ಬೆಂಡ್ಗೂ ತುಂಬ ಡಾಕ್ಟರ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅವ್ರಿಗೂ. ಹಂಗಾಗಿ ಅವರೂ ರಾಜ್ಕುಮಾರ್ ಜೊತೆ ತುಂಬ ಫೋಟೋಸು ಇವು ಎಲ್ಲ ತೆಗೆಸ್ಕೊಂಡಿದ್ದಾರೆ. ಅವ್ರನ್ನೂ ತುಂಬ ಭೇಟಿ ಮಾಡಿದ್ದಾರೆ.
ಆ ರೀತಿ ಮೊದಲಿಂದನೂ ಇದೆ ಅವ್ರಿಗೂ ಬಾಂಡಿಂಗ್ ಚೆನ್ನಾಗಿದೆ. ಈ ಸಲ ನನ್ನ ಮನೆ RRR ಪಿಕ್ಚರ್ ಪ್ರೀ ರಿಲೀಸ್ಗೂ ಬಂದಿದ್ದರು ಶಿವರಾಜ್ ಕುಮಾರು. ಬಟ್ ಅವತ್ತು ತುಂಬ ಕ್ರೌಡ್ ಆಗೋಗ್ಬಿಟ್ಟಿದ್ರು. ಸೊ ಅದಕ್ಕೆ ಅವ್ರು ಅವತ್ತು ಹಂಗೆ ರಿಟರ್ನ್ ಹೊರಟ್ಬಿಟ್ರು. ಒಳಗೆ ಬಂದು 1 ಸೆಕೆಂಡು ಇದ್ಬಿಟ್ಟಿರು, ಹಂಗೆ ಹೊರಟ್ಬಿಟ್ರು. ಮತ್ತು ಈಗ ಬಂದಿದ್ದರು. ಸೊ ಈ ಸಲ 1 ಅವರ್ ಹಂಗಿದ್ದು ಮಾತಾಡಿಕೊಂಡು ಊಟ ಎಲ್ಲ ಮಾಡಿ ಹೋಗಿದ್ದಾರೆ. ಖುಷಿ ಆಯಿತು ಬಂದಿದ್ದಕ್ಕೆ. ಒಬ್ಬ ಸ್ಟಾರ್ ನಟರು ಭೇಟಿ ಕೊಟ್ಟಿದ್ದಾರಲ್ವ, ಅದರಿಂದ ಖುಷಿಯಾಗಿದೆ. ನಿಮ್ಮ ಅಭಿಮಾನಿಗಳೇ ತುಂಬ ಜನ ಬಂದಿದ್ದಾರೆ ಫೋಟೋ ಗಿಟ ತೊಗೊಳಕ್ಕೆ. ಅಂದರೆ ಯಾರಿಗೂ ತುಂಬ ಪಬ್ಲಿಕ್ ಮಾಡಿರಲಿಲ್ಲ, ಆದ್ರೂ ಬಂದಿದ್ದರು. ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇದು ಮಾಡಿ ಹೋದರು. ಮತ್ತು ಇಲ್ಲೂ ಊಟ ಮುಗಿಸ್ಕೊಂಡು ಚರ್ಚಲ್ಲಿ ಶೂಟಿಂಗ್ ಇತ್ತು, ಮತ್ತು ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದಾರೆ. ಇಲ್ಲ, ಮಾಮೂಲಿಯಾಗಿ ಜನರಲ್ಲಾಗಿ ಮಾತಾಡಿದ್ರು ಅಷ್ಟೇ. ತಾಂಬೂಲ ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಇನ್ನು ನಟ ಶಿವರಾಜ್ ಕುಮಾರ್ ಮಹೇಶ್ ಅವರ ಮನೆಗೆ ಬರುವುದು ಅಭಿಮಾನಿಗಳಿಗೆ ತಿಳಿಯದಂತೆ ಗುಪ್ತವಾಗಿ ಇಟ್ಟಿದ್ದು ಸದ್ದಿಲ್ಲದೆ ಬಂದು ಸದ್ದು ಮಾಡಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಶಿವರಾಜ್ ಕುಮಾರ್ ಬರುವ ವಿಚಾರ ತಿಳಿದ KV ದತ್ತಿಯ ಅಧ್ಯಕ್ಷ ನವೀನ್ ಕಿರಣ್ ಮತ್ತು ಕೆಲ ಅಭಿಮಾನಿಗಳು ವಿಶೇಷವಾಗಿ ಅವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಕಂಡು ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. 3 ದಶಕಗಳ ಹಿಂದೆ ಚಿತ್ರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಶಿಥಿಲಗೊಂಡಿದ್ದು, ಕುಸಿದು ಬೀಳುವುದಕ್ಕೂ ಮುನ್ನವೇ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ದುರಸ್ತಿಗೆ ಮುಂದಾಗಬೇಕಾಗಿದೆ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಿಂದ ತಿಮಾಕಲಪಲ್ಲಿ ರಸ್ತೆ ಮಾರ್ಗದ ಮೂಲಕ ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಸಂಪರ್ಕ ಕಲ್ಪಿಸುವ ಹಳೆ SBM ರಸ್ತೆಯಲ್ಲಿರುವ ಚಿತ್ರಾವತಿ ನದಿ ನೀರಿಗೆ ಅಡ್ಡಲಾಗಿ 30 ವರ್ಷಗಳ ಹಿಂದೆ ಬೃಹತ್ ಸೇತುವೆ ನಿರ್ಮಿಸಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಥಿಲಗೊಂಡು ಕುಸಿದು ಬೀಳುವ ಹಂತ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಸೇತುವೆ ದುರಸ್ತಿಗೆ ಮುಂದಾಗುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ತಿಮಾಕಲಪಲ್ಲಿ ಗ್ರಾಮದ ಯುವ ಮುಖಂಡ ಗಣೇಶ್ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದಿಂದ ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಸಂಪರ್ಕ ಕಲ್ಪಿಸುವ ಹಳೆ SBM ರಸ್ತೆಯನ್ನು ಹಲವು ವರ್ಷಗಳ ಹಿಂದೆ ಮೇಲ್ದರ್ಜೆಗೇರಿಸಿ ಅಂದಿನ ಶಾಸಕರಾದ GV ಶ್ರೀರಾಮರೆಡ್ಡಿ ಚಿತ್ರಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಿದ್ದರು. ರಾಜಧಾನಿ ಬೆಂಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸೇರಿದಂತೆ ಪರಗೋಡು ಗ್ರಾಮ ಪಂಚಾಯಿತಿಯ 16 ಹಳ್ಳಿಗಳಿಗೆ ಸುಸಜ್ಜಿತ ರಸ್ತೆ ಸಂಪರ್ಕವನ್ನು ಕಲ್ಪಿಸಿದ್ದರು. ಆದರೆ ಸೇತುವೆ ನಿರ್ಮಿಸಿ ಸುಮಾರು 28 ವರ್ಷಗಳು ಆಗಿದ್ದು, ಕಳೆದ 2 ವರ್ಷಗಳಿಂದ ಸೇತುವೆಗೆ ಹಾಕಿರುವ ಸಿಮೆಂಟ್ ಕಾಂಕ್ರೀಟ್ ಸ್ವಲ್ಪವಾಗಿ ಕಳಚಿಕೊಂಡು ಕಬ್ಬಿಣದ ಸರಳುಗಳು ಕಾಣಿಸಿಕೊಳ್ಳುತ್ತಿವೆ. ಇದರಿಂದ ಆತಂಕ ಮನೆ ಮಾಡಿದೆ ಎಂದರು. ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಇರೋ ಈ ತಿಮಾಕಲಪಲ್ಲಿ ರಸ್ತೆಯಲ್ಲಿ 25 ವರ್ಷಗಳ ಹಿಂದೆ ಮಾಜಿ ಶಾಸಕರಾದ GV ಶ್ರೀರಾಮರೆಡ್ಡಿ ಅವರು ಒಂದು ಸೇತುವೆಯನ್ನು ಕಟ್ಟಿರ್ತಾರೆ. ಈಗ ಸುಮಾರು 1 ವರ್ಷಗಳಿಂದ ಇದು ಸಂಪೂರ್ಣ ಶಿಥಿಲಗೊಂಡಿದೆ. ಕೆಳಗಡೆ ಪಿಲ್ಲರ್ಗಳು ಕೂಡ ಎಲ್ಲ ಸಿಮೆಂಟ್ ಎಲ್ಲ ಹೋಗಿ ಕಂಬಿಗಳು ಕಾಣುವ ಮಟ್ಟಕ್ಕೆ ಬಂದಿದೆ. ಹಾಗೂ ಮೇಲ್ಗಡೆ ಕಾಂಕ್ರೀಟ್ ಕೂಡ ಹೋಗ್ಬಿಟ್ಟು ಎಲ್ಲ ಕಂಬಿಗಳ ಕಡೆ ಎಲ್ಲ ಮೇಲ್ಗಡೆ ಬಂದಿದೆ. ಇದು ಯಾರು ಅಧಿಕಾರಿಗಳು ಯಾರು ಇದನ್ನ ಎಚ್ಚೆತ್ತುಕೊಂಡು ಬೇಗ ಇದರ ಕೆಲಸ ದುರಸ್ತಿ ಕಾಮಗಾರಿ ಮಾಡಬೇಕು. ಯಾಕಂತಂದರೆ ಇವಾಗ ಈ ಭಾಗದ ಜನರಿಗೆ ಇದು ಓಡಾಡಲು ಇದೊಂದೇ ದಾರಿ ಇರೋದು. ಇದು ಬಿಟ್ಟರೆ TB ಕ್ರಾಸಿಂದ 6 ಕಿಲೋಮೀಟರ್ ಸುತ್ತಾಕೊಂಡು ಓಡಾಡುವಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಣುತ್ತೆ. ಇದು ಸಂಪೂರ್ಣ ಶಿಥಿಲಗೊಂಡಿದೆ. ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು ಹಾಗೂ ಬಾಗೇಪಲ್ಲಿಗೆ ಈ ಪರಗೋಡು ಪಂಚಾಯಿತಿ ಹಾಗೂ ಚಿಕ್ಕಬಳ್ಳಾಪುರ, ಬೆಂಗಳೂರು ಯಾರೇ ಓಡಾಡಬೇಕಾದ್ರೂ ಇದೇ ರಸ್ತೆ ಮುಖಾಂತರ ಓಡಾಡಬೇಕಾಗಿದೆ. ದಯವಿಟ್ಟು ಇದನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದರ ಕೆಲಸನ ಮಾಡಬೇಕು ಅಂತ ಇವರಲ್ಲಿ ನಾವು ಕೇಳಕ್ಕೆ ಬಯಸ್ತೀವಿ ಸರ್. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರಾದ TM ಶ್ರೀನಿವಾಸ್, TBL ಶ್ರೀನಿವಾಸ್, ಆದೆಪ್ಪ, ನಾರಾಯಣಪ್ಪ, ಎಲೆಕ್ಟ್ರಿಕಲ್ ಮೂರ್ತಿ, ಶ್ರೀಕಾಂತ್, ಮುನಿಯಪ್ಪ, ಮಾಸ್ ನರಸಿಂಹಪ್ಪ, ಮೋಪಿರೆಡ್ಡಿ ಮತ್ತಿತರರು ಇದ್ದರು. P. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.
ಯಾವುದೇ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕರಿಸಿ 15 ದಿನಗಳ ಒಳಗೆ ಅವರ ಸಮಸ್ಯೆಗಳನ್ನು ಸರಿಪಡಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಶಾಸಕ ಪುಟ್ಟಸ್ವಾಮಿಗೌಡ ಸೂಚಿಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಆಲಿಸಲು ಆಯೋಜಿಸಲಾಗಿದ್ದ ಜನಸ್ಪಂದನಾ ಕಾರ್ಯಕ್ರಮವನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಉದ್ಘಾಟಿಸಿ ಮಾತನಾಡಿದ್ದಾರೆ. ರೈತರು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ಮತ್ತು ಅವರ ಅಹವಾಲುಗಳನ್ನು ಸ್ವೀಕರಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಯಾವುದೇ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕರಿಸಿ 15 ದಿನದ ಒಳಗೆ ಅವರ ಸಮಸ್ಯೆಗಳನ್ನು ಸರಿಪಡಿಸಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ದಿನ ಸುಮಾರು 50ಕ್ಕೂ ಹೆಚ್ಚು ಅರ್ಜಿಗಳು ಸಾರ್ವಜನಿಕರಿಂದ ಬಂದಿದೆ. 15 ದಿನಗಳಲ್ಲಿ ಬಂದಿರುವ ಅರ್ಜಿಗಳನ್ನು ಇತ್ಯರ್ಥ ಮಾಡಲು ತಹಸೀಲ್ದಾರ್ ಅವರಿಗೆ ತಿಳಿಸಿದ್ದೇನೆ ಎಂದರು. ನಡೆದಂತ ಜನಸಂಪರ್ಕ ಸಭೆಯಲ್ಲಿ ತಾಲೂಕಿನಾದ್ಯಂತ ಅವರ ಕುಂದುಕೊರತೆಗಳನ್ನ ಸಮಸ್ಯೆಗಳನ್ನ ಹೇಳಕ್ಕೆ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಕಡೆಯಿಂದ ಬಂದಿದ್ದರು. ಸುಮಾರು 50ರಿಂದ 60 ಅರ್ಜಿಗಳನ್ನು ಸಮಸ್ಯೆಗಳನ್ನು ಕುಂದುಕೊರತೆಗಳು ಕೊಟ್ಟಿದ್ದಾರೆ. ಅವೆಲ್ಲವನ್ನೂ ಕೂಡ ಸುಮಾರು 15 ದಿವಸದ ಒಳಗಡೆ ಅವರ ಸಮಸ್ಯೆಗಳನ್ನ ತೀರ್ಮಾನ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ತಹಸೀಲ್ದಾರ್ ಸೂಚನೆ ಕೊಟ್ಟಿದ್ದೀನಿ. ಅದರ ಪ್ರಕಾರ 15 ಡೇಸ್ ಒಳಗಡೆ ಕೆಲವು ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ಬಂದಿರೋ, ಕೆಲವರು ದಾರಿ ಬೇಕಾಗಿದೆ ಜಮೀನಿಗೆ ಅಂತ ಬಂದಿರು, ಕೆಲವು ಈ ಸೊತ್ತು, ಹೀಗೆ ಅನೇಕ ಸಮಸ್ಯೆಗಳು ಹೇಳ್ಕೊಂಡು ಬಂದಂಥ ಎಲ್ಲ ನಾಗರಿಕರಿಗೆ 15 ದಿವಸದೊಳಗೆ ಇವತ್ತಿನ ಕೊಟ್ಟಂಥ ಅರ್ಜಿಗಳ ಸಮಸ್ಯೆಗಳನ್ನ ಈಡೇರಿಸ್ಕೊಡ್ತೀವಿ. ಸರ್, ಹಳೆ ಅರ್ಜಿಗಳು ಏನಾದರೂ ಬಂದಿದೆ ಸರ್? ಹಳೆ ಕೆಲಸಗಳು ನಿಂತೋಗಿರೋದು ಏನಾದರೂ? ಇಲ್ಲ, ಅದೇನು ನೀವು ಕೊಟ್ಟಿದ್ರಿ, ಮೊದಲೆಲ್ಲ ಕೊಟ್ಟಿದ್ದು ಕೆಲಸ ಆಗಿಲ್ಲ ಅಂತ ಯಾವುದು ಬಂದಿಲ್ಲ. ಎಲ್ಲ ಹೊಸದಾಗಿ ತಗೊಂಡಿದ್ದಾರೆ. ಅವ್ರ ಸಮಸ್ಯೆಗಳನ್ನ ಇತ್ಯರ್ಥಪಡಿಸ್ಕೊಡ್ತೀವಿ. ಮೆಕ್ಕೆಜೋಳದ ಗುಂಪು ಬಂದಿತ್ತು, ಅದಕ್ಕೆಲ್ಲರೂ ಕರೆಸಿ ಯಾರು ಟ್ರೇಡರ್ ಏನಂದರೆ 3 ಜನ ಟ್ರೇಡರು, ಇಲ್ಲಿ ಅದು ಲೋಕಲ್ ಟ್ರೇಡರ್ ಒಬ್ಬರು, ಇನ್ನೊಬ್ಬರು ದೊಡ್ಡಬಳ್ಳಾಪುರದ ಒಬ್ಬರು ಟ್ರೇಡರ್, ಎಲ್ಲರೂ ಕರೆಸಿಬಿಟ್ಟು ತಹಸೀಲ್ದಾರು ಮತ್ತು ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ, ರೈತ ಮುಖಂಡರ ಸಮ್ಮುಖದಲ್ಲಿ ಒಂದು ಸಭೆ ಮಾಡಿ ರೈತರಿಗೆ ಏನು ಅನ್ಯಾಯ ಆಗಿದೆ, ಯಾರಿಗೆ ಎಷ್ಟು ಹಣ ಕೊಡಬೇಕು ಅದನ್ನು ಇಬ್ಬರ ಕಡೆಯಿಂದಲೂ ವಸೂಲು ಮಾಡಿ, ಅಕಸ್ಮಾತ್ ವಸೂಲು ಮಾಡೋಕ್ಕೆ ಅವ್ರು ಏನೋ ದುಡ್ಡು ಕೊಡೋಕ್ಕೆ ನಿರಾಕರಿಸಿದಲ್ಲಿ ಅವ್ರ ಮೇಲೆ FIR ಕೂಡ ದಾಖಲೆ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ. ಫಸ್ಟ್ ಒಂದು ಮೀಟಿಂಗ್ ಮಾಡಿಬಿಟ್ಟು ಮೀಟಿಂಗಲ್ಲಿ ಏನಾದರೂ ಅವರೇನಾದ್ರು ಒಪ್ಕೊಳ್ಳಿಲ್ಲ ಅಂದರೆ ಅವ್ರ ಮೇಲೆ FIR ಮಾಡೋಕ್ಕೆ ಸೂಕ್ತ ಕ್ರಮವನ್ನು ತಗೋತೀವಿ. ಸರ್, ನಗರಸಭೆ ವ್ಯಾಪ್ತಿಯಲ್ಲಿ ಮತ್ತೆ ಫುಟ್ಪಾತ್ ಮೇಲೆ ಎಲ್ಲ ಅಂಗಡಿಗಳವರು ಎಲ್ಲ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್. ಅದಕ್ಕೆ ನಗರಸಭೆಯವರು ಯಾವುದೂ ಕ್ರಮ ತಗೊತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆಕ್ರೋಶ ಮಾಡ್ತಾ ಇದ್ದಾರೆ ಸರ್. ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಕರೆದುಬಿಟ್ಟು ಏನು ಸಮಸ್ಯೆ ಅಂತ ಕರೆದು ಮೀಟಿಂಗ್ ಮಾಡಿಬಿಟ್ಟು ಏನು ಬೇಕು ಕ್ರಮ ತಗೋತೀವಿ. ಥ್ಯಾಂಕ್ ಯು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅರವಿಂದ್ ಕೆಎಂ, ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ, ಬಿಇಒ ಗಂಗರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚೆನ್ನಪ್ಪ ಗೌಡ ನಾಯ್ಕರ್, ಸಿಡಿಪಿಒ ರವಿಕುಮಾರ್, ಬೆಸ್ಕಾಂ ಎಇಇ ಪರಮೇಶ್ವರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ದುರ್ಗಾ ಮಹೇಶ್ವರಿ ದೇವಾಲಯ, ಗಡ್ಡದ ನಾಯಕನಹಳ್ಳಿ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 30/9/2025 ರಿಂದ 2/10/2025 3 ದಿನಗಳ ಕಾಲ ಅಮ್ಮನವರ ಶ್ರೀ ದುರ್ಗಾಷ್ಟಮಿ ಮಹೋತ್ಸವ. ದಿನಾಂಕ 30/9/2025 ಮಂಗಳವಾರದಂದು ವೇದ ಪಾರಾಯಣ, ಗಣಪತಿ ಪೂಜೆ, ಕಲಶಾರಾಧನೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಂದ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಗ್ರಾಮದ ಪ್ರಮುಖ ವೇದಿಗಳಲ್ಲಿ ಅಂಬಾರಿಯೊಂದಿಗೆ ಡೊಳ್ಳು ಕುಣಿತ, ಕೀಲು ಕುಣಿತ, ವೀರಗಾಸೆ ಕುಣಿತವನ್ನು ಏರ್ಪಡಿಸಲಾಗಿದೆ. 3 ದಿನಗಳ ಕಾಲ ನಡೆಯುವ ಶ್ರೀ ಅಮ್ಮನವರ ದುರ್ಗಾಷ್ಟಮಿ ಮಹೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ
ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಐಎಸ್ ಅಕ್ವಾಟೆಕ್ಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಎಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಆರೋಗ್ಯದ ಭರವಸೆಯ ಹೆಸರು ದೊಡ್ಡಬಳ್ಳಾಪುರದ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು. ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿ, ಲ್ಯಾಪ್ರೋಸ್ಕೋಪಿಕ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಡರ್ಮಟಾಲಜಿ, ಪೀಡಿಯಾಟ್ರಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀ ರೋಗ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತು ನೆಫ್ರಾಲಜಿ, ಆರ್ಥೋಪೆಡಿಕ್ ಮತ್ತು ಟ್ರಾಮಾ ಕೇರ್, ಇಎನ್ಟಿ ಹಾಗೂ ಪಲ್ಮನಾಲಜಿ ಸೇರಿದಂತೆ ಲ್ಯಾಬೊರೇಟರಿ, ಅಲ್ಟ್ರಾಸೌಂಡ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ, ಐಸಿಯು, ಫಾರ್ಮಸಿ ಹಾಗೂ 24 ಗಂಟೆಗಳ ಆಂಬ್ಯುಲೆನ್ಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವಿದೆ. ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು, ಡಿ ಕ್ರಾಸ್ ರಸ್ತೆ, ಫೆಡರಲ್ ಬ್ಯಾಂಕ್ ಹತ್ತಿರ, ದೊಡ್ಡಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಕೆಲ ದಿನಗಳಿಂದ ಬೀಳುತ್ತಿರುವ ಭಾರೀ ಮಳೆಗೆ ಇಲ್ಲೊಂದು ಕೆರೆ ಮಿನಿ ಜಲಪಾತವನ್ನು ಸೃಷ್ಟಿಸಿದೆ. ಅಲ್ಲದೆ ಕೆರೆ ಮೈತುಂಬಿ ಹರಿಯುತ್ತಿರುವ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳಲು ಜನಜಾತ್ರೆ ಉಂಟಾಗಿದೆ. ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಹೀಗೆ ಪ್ರಕೃತಿಯ ಒಡಲಿನಲ್ಲಿ ಮೈದುಂಬಿ ಹರಿಯುತ್ತಿರುವ ನೀರು, ಸುತ್ತಲೂ ಬೆಟ್ಟ ಗುಡ್ಡಗಳ ನಡುವೆ ನೀಲಿ ಬಾನಿನಲ್ಲಿ ಕಾಣುತ್ತಿರುವ ವಿಹಂಗಮ ನೋಟ, ಧುಮ್ಮುಕ್ಕುತ್ತಿರುವ ನೀರಿನಲ್ಲಿ ಮೈಯೊಡ್ಡಿ ನಿಂತಿರುವ ಲಲನೆಯರು, ನೀರಿನಲ್ಲಿ ಈಜಲು ನಾಮುಂದು ತಾಮುಂದು ಎಂದು ಪೈಪೋಟಿ ನಡೆಸುತ್ತಿರುವ ಪುಟಾಣಿಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಮಂಚೇನಹಳ್ಳಿಯಿಂದ ಕೂಗಳತೆ ದೂರದಲ್ಲಿ ಇರುವ ಕೋಡಿ ಬ್ರಹ್ಮದೇವರ ಕೆರೆಯಲ್ಲಿ. ಹೌದು, ಪ್ರಕೃತಿ ಪ್ರೇಮಿಗಳಿಗೆ ವರುಣರಾಯ ರಸದೌತಣವನ್ನ ಉಣಬಡಿಸಿದ್ದಾನೆ. ಕೋಡಿ ಬ್ರಹ್ಮದೇವರ ಕೆರೆ ಮೈತುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ. ಇನ್ನು ಕೆರೆಯ ಸೊಬಗನ್ನ ಆಸ್ವಾದಿಸಲು ಸುತ್ತಮುತ್ತಲ ಗ್ರಾಮಸ್ಥರು ಮಾತ್ರವಲ್ಲದೆ ನೆರೆಯ ಆಂಧ್ರದಿಂದಲೂ ಸಹ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಮಿನಿ ಜಲಪಾತದಲ್ಲಿ ಮೈಯೊಟ್ಟಿ ಕುಣಿದು ಕುಪ್ಪಳಿಸುತ್ತಾರೆ.
ಚಿಣ್ಣರಂತೂ ನೀರನ್ನ ಕಂಡೊಡನೆ ಈಜಲು ಮುಂದಾಗುತ್ತಾರೆ. ಇನ್ನು ಕೋಡಿ ಬ್ರಹ್ಮದೇವರ ಕೆರೆ ಕಳೆದ ಕೆಲ ದಿನಗಳಿಂದ ಬೀಳುತ್ತಿರುವ ಮಳೆಗೆ ತುಂಬಿ ಹರಿಯುತ್ತಿದ್ದು ಉತ್ತರ ಪಿನಾಕಿನಿ ನದಿಯತ್ತ ಮುಖ ಮಾಡಿದ. ನೀರು ಹರಿಯುವ ವಿಹಂಗಮ ನೋಟವನ್ನ ಕಣ್ತುಂಬಿಕೊಂಡವರೇ ಧನ್ಯ ಎಂಬಂತೆ ಕೆರೆಯ ಸೊಬಗು ಮನಸ್ಸಿಗೆ ಮುದ ನೀಡುತ್ತಿದೆ. ನಾಸಿರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರ ನೇತೃತ್ವದಲ್ಲಿ ಜಿಲ್ಲೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳೊಂದಿಗೆ ಮಾಹಿತಿ ಹಕ್ಕು ಕಾಯ್ದೆಯ ಕುರಿತು ಜಾಗೃತಿ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಜೊತೆ ಮಾಹಿತಿ ಹಕ್ಕು ಕಾಯ್ದೆಯ ಕುರಿತು ಜಾಗೃತಿ ಕಾರ್ಯಾಗಾರ ಹಾಗೂ ಸಂವಾದ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಮಾಹಿತಿ ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟೆ ಅವರು ಮಾಹಿತಿ ಹಕ್ಕು ಕಾಯ್ದೆಯ ಕುರಿತು ಜಾಗೃತಿ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳುವ ಮೂಲಕ ಜಾಗೃತಿ ಮೂಡಿಸುತ್ತಿದ್ದೇವೆ. ಇತ್ತೀಚೆಗೆ ಬಂದಿರುವ ಕೆಲವು ತೀರ್ಪುಗಳು ಹಾಗೂ ನಿಯಮಾವಳಿಗಳನ್ನು ಕುರಿತು ಸಾರ್ವಜನಿಕರಿಗೆ ತಿಳಿಸುವ ಕಾರ್ಯಕ್ರಮ ಇದಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿ ಮಾಡಲು 2005ರಲ್ಲಿ ಕೇಂದ್ರ ಸರ್ಕಾರ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದಿದೆ. ಅದನ್ನು ಸರಳಗೊಳಿಸುವ ಉದ್ದೇಶ ಸರ್ಕಾರದ ಆಡಳಿತದ ಪಾರದರ್ಶಕತೆಯನ್ನ ತರುವುದು ಮತ್ತು ಹೊಣೆಗಾರಿಕೆಗೆ ಉತ್ತೇಜನವನ್ನ ಕೊಡಬೇಕು ಹಾಗೂ ಭ್ರಷ್ಟಾಚಾರ ತಡೆಗಟ್ಟಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಕಾಯ್ದೆಯು ಬಹಳ ಹೋರಾಟದಿಂದ ಬಂದಿರುವುದು. ಇದು ಜನಪರವಾಗಿದೆ ಹಾಗೂ ಇದರಿಂದ ಜನರಿಗೆ ಅನುಕೂಲವಾಗಬೇಕು ಎಂಬ ಉದ್ದೇಶದಿಂದ ಈ ರೀತಿ ಶಿಬಿರಗಳನ್ನು ಏರ್ಪಡಿಸಲಾಗಿದೆ ಎಂದರು. 2024 ಏಪ್ರಿಲಿಂದ ಆಗಸ್ಟ್ ತನಕ ನೋಡಿದಾಗ 10,777 RTI ಅರ್ಜಿಗಳು ಸಲ್ಲಿಕೆಯಾಗಿದೆ. ಇದು ವಿಲೇವಾರಿ ಪ್ರಮಾಣ ತುಂಬ ಚೆನ್ನಾಗಿದೆ. ಇಲ್ಲಿ 9,837 ಅರ್ಜಿಗಳು ವಿಲೇವಾರಿ ಆಗಿದ್ದಾವೆ. ಇನ್ನು ಕೇವಲ ಒಂದಷ್ಟು ಬಾಕಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಬಾಕಿ ವಿಲೇವಾರಿಗಳಿದ್ದಾವೆ. ಇನ್ನಷ್ಟು ನಮ್ಮ ಆಯೋಗದ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ 772 ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆದು ನಮ್ಮ ಮುಂದೆ ಇದ್ದಾವೆ. ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲಿ ನೋಡಿದಾಗ ನಾವು ಪಂಚಾಯಿತಿಗೆ ಸಂಬಂಧಪಟ್ಟಂಥ RDPR ಇಲಾಖೆದೇನೆ ಅತಿ ಹೆಚ್ಚು ಇರೋದು. ಯಾಕೆಂದರೆ
ಯಾವ ಜನರಿಗೆ ನೇರವಾಗಿ ಸಂಪರ್ಕ ಪಡ್ತವೆ RDPR, ರೆವಿನ್ಯೂ, ಅರ್ಬನ್ ಡೆವಲಪ್ಮೆಂಟ್ ಈ ಥರದ್ದು ಆ ಡಿಪಾರ್ಟ್ಮೆಂಟ್ಗಳಿಂದನೇ ಅರ್ಜಿಗಳು ಜಾಸ್ತಿ ಇದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ 368 ಅರ್ಜಿಗಳು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂಥವು ಇದ್ದರೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ 212 ಅರ್ಜಿಗಳು ಬಾಕಿ ಇದ್ದಾವೆ. ಸೋಷಿಯಲ್ ವೆಲ್ಫೇರಲ್ಲಿ 33, ಅರ್ಬನ್ ಡೆವಲಪ್ಮೆಂಟಲ್ಲಿ 31, ವಾಟರ್ ರಿಸೋರ್ಸಲ್ಲಿ 21, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ 19, ಫಾರೆಸ್ಟಲ್ಲಿ 18, PWD 17 ಈ ಥರ ಇದೆ. ಇನ್ನು ಉಳಿದಿದ್ದು ಜಿಲ್ಲೆಗಳ ಇಲಾಖೆಗಳೆಲ್ಲ ಸಿಂಗಲ್ ಡಿಜಿಟ್ ಇದೆ. ನಮ್ಮ ರಾಜ್ಯ ಮಟ್ಟಕ್ಕೆ ನಾವು ನೋಡಿದಾಗ 41,104 ಅರ್ಜಿಗಳು ವಿಲೇವಾರಿಗೆ ದ್ವಿತೀಯ ಮೇಲ್ಮನವಿ ಅರ್ಜಿಗಳು. ನಮ್ಮ ಮುಂದೆ ಬರೋಂಥವೆಲ್ಲ ದ್ವಿತೀಯ ಮೇಲ್ಮನವಿ ಅರ್ಜಿಗಳು. ಆ ಅರ್ಜಿಗಳು 41,104 ಅರ್ಜಿಗಳಿದೆ. ನಾವು ಆಯುಕ್ತರಾಗಿ ಬಂದಾಗ ಈ ಅರ್ಜಿಗಳ ಸಂಖ್ಯೆ 54,000 ಇತ್ತು. 7 ತಿಂಗಳೊಳಗಡೆ ಅದು 41,000ಕ್ಕೆ ಇಳಿದಿದೆ. ಆಯೋಗ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರಂಗೆ ಯಾರು ಮಾಹಿತಿ ಕೊಡೋದಿಲ್ಲ ಅಂತ PIOಗಳಿಗೆ ದಂಡವನ್ನು ಕೂಡ ವಿಧಿಸುತ್ತೆ. ನಮ್ಮ ಹತ್ರ ಇರೋಂಥ ಮಾಹಿತಿ ಪ್ರಕಾರ 19/7/25 ಒಟ್ಟು ಆಯೋಗ ಏನು 20 ವರ್ಷ ಆಯಿತು ಇದು ಬಂದು ಜಾರಿಗೆ ಬಂದು 10,699 PIOಗಳಿಗೆ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ 10,08,46,450 ರೂಪಾಯಿ ದಂಡವನ್ನು ವಿಧಿಸಿದೆ. ಅದರಲ್ಲಿ ದಂಡವನ್ನು ಕಟ್ಟಿರೋ ಅಂಥವರು 2,119 ಜನ ಮಾತ್ರ. ಅದನ್ನು ಈಗ ರಿಕವರಿಗೆ ಎಲ್ಲ ಆಯೋಗ ಕ್ರಮ ತಗೊಳ್ತಾ ಇದೆ. ಅಂದರೆ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ಬರಿತಾ ಇದೆ. ಅಂದರೆ 10 ಕೋಟಿನಲ್ಲಿ 10.08 ಕೋಟಿನಲ್ಲಿ 2.45 ಕೋಟಿ ಮಾತ್ರ ರಿಕವರಿ ಆಗಿದೆ. ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ 287 ಅಧಿಕಾರಿಗಳಿಗೆ ಇಲ್ಲಿ ಆಯೋಗ ಇದುವರೆಗೂ ದಂಡವನ್ನು ಹಾಕಿದೆ. 28,70,000 ದಂಡ ಹಾಕಿದೆ. ಅದರಲ್ಲಿ 69 ಜನ 6,90,000 ಕಟ್ಟಿದ್ದಾರೆ. ಇನ್ನೂ 20,80,000 ಬಾಕಿ ಇದೆ ಇಲ್ಲಿ ಈ ಜಿಲ್ಲೆದು. ನಾನು ಅದನ್ನೇ ಈಗ DC ಅವ್ರಿಗೆ ಹೇಳಿದೆ, ನೀವು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ. ಆಮೇಲೆ ಆಯೋಗ ಈಗ ನಾವು ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ನಾವು ಈಗಾಗಲೇ ಹೇಳಿರೋ ಥರ ನವಂಬರಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲೇ ಅದಾಲತ್ಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ದೇವೆ. ಆ ಜಿಲ್ಲೆಗಳಲ್ಲಿ ಎಲ್ಲಿ ಹೆಚ್ಚು ಅರ್ಜಿಗಳಿದೆ ಆ ಅರ್ಜಿಗಳನ್ನು ವಿಲೇವಾರಿ ಮಾಡುವಂಥದ್ದು, ಅಲ್ಲೇ ಹೋಗಿ ವಿಲೇವಾರಿ ಮಾಡುವಂಥದ್ದು ಅದಾಲತ್ ರೂಪದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ಈಗ ತೀರ್ಮಾನ ಮಾಡಿದ್ದೇವೆ. ಅದ್ರ ಬಗ್ಗೆ ಈಗ ನವಂಬರ್ ತಿಂಗಳಿಂದ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈಗ ನಮ್ಮ ಕಾಯ್ದೆ ಬಂದು 20 ವರ್ಷ ಆಗಿದೆ. ಇದನ್ನು ಇನ್ನಷ್ಟು ಸಬಲಗೊಳಿಸೋದಕ್ಕೋಸ್ಕರ ಈ ರೀತಿಯ ಶಿಬಿರಗಳನ್ನ ಮಾಡಿಕೊಂಡು ಏನೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಹಿತಿ ಹಕ್ಕು ಅಡಿಯಲ್ಲಿ ಎಷ್ಟು ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು, ಅವುಗಳ ಸ್ಥಿತಿಗತಿ ವಿವರಗಳನ್ನು ಸಹ ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು. ಈ ವೇಳೆ ಜಿಲ್ಲೆಯ 287 ಅಧಿಕಾರಿಗಳಿಗೆ ಆಯೋಗದಿಂದ 28,78,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಅದರಲ್ಲಿ 69 ಮಂದಿ ಅಧಿಕಾರಿಗಳು 6,90,000 ದಂಡ ಕಟ್ಟಿದ್ದಾರೆ. ಇನ್ನೂ 20,80,000 ರೂಪಾಯಿ ಬಾಕಿ ಕಟ್ಟಬೇಕಾಗಿದೆ. ಹಾಗಾಗಿ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟೆ ಸೂಚನೆ ನೀಡಿದರು. ಬಂದಾಗ ಒಳ್ಳೆ ಉದ್ದೇಶದಿಂದನೇ ಬರೋದು ಆಯ್ತಲ್ವಾ, ಒಳ್ಳೇದಾಗಲಿ ಜನಗಳಿಗೆ ಮಾಹಿತಿ ಸಿಗಲಿ ಅಂತ ಬರೋದು. ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟಲ್ಲಿ ಯಾವುದೂ ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ. ಅದಕ್ಕಾಗಿ ಮಾಹಿತಿ ಹಕ್ಕು 2005 ಬಂತು. ಬಂದಮೇಲೆ ಅದು ಜನ ಒಂದು ಮಾಹಿತಿ ತೊಗೊಳಕ್ಕೆ ಶುರು ಮಾಡಿದರು. ಅಧಿಕಾರಿಗಳು ಯಾವಾಗ ಮಾಹಿತಿ ಡಿನೈ ಮಾಡ್ತಾರೆ ಆವಾಗ ನೀವು ಹೇಳ್ದಂಗೆ ಎಲ್ಲನೂ ಬ್ಲ್ಯಾಕ್ ಮೇಲು ಅದು ಇದೆಲ್ಲ ಶುರು ಆಗುತ್ತೆ. ಇನ್ನೊಂದು ಏನಾಗುತ್ತೆ, ಅದಕ್ಕೆ ಇವಾಗ ಒಂದ್ಸಲ ಒಂದು ರಕ್ತದ ರುಚಿ ಕಂಡ್ರೆ ಹೆಂಗಾಗುತ್ತೆ, ಮನುಷ್ಯನ ರಕ್ತದ ರುಚಿ ಹುಲಿಗೆ ನಾವು ಸಿಕ್ತು ಅಂದರೆ ಏನಾಗುತ್ತೆ ಹೇಳಿ, ನೆಕ್ಸ್ಟ್ ಟೈಮು ಮನುಷ್ಯನ ಅಂಟು ಮಾಡೋಕ್ಕಾಗುತ್ತೆ. ಇಟ್ ಟೇಸ್ಟ್ ದ ಬ್ಲಡ್. ಸೊ ಅದೇ ಥರ ಇವಾಗ ಏನಾಗಿದೆ, ಅದೊಂಥರ ರುಚಿಯಾಗಿ ಒಂಥರ ಉಪಕಸಬಲ್ಲ ಕಸಬೆ ಆಗ್ಬಿಟ್ಟಿದೆ ಅದು. ಇನ್ನು ಮಾಹಿತಿ ಹಕ್ಕು ಕಾಯ್ದೆಯ ಕುರಿತು ಜಾಗೃತಿ ಕಾರ್ಯಾಗಾರ ಹಾಗೂ ಸಂವಾದ ಸಭೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಅವರು, ಸಿಇಒ ನವೀನ್ ಭಟ್, ADC ಭಾಸ್ಕರ್, AC ಅಶ್ವಿನ್ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕುರುಬ ಸಮುದಾಯ ಸೇರಿ ಇತರೆ ಸಮುದಾಯದವರನ್ನು ಪರಿಶಿಷ್ಟ ಪಂಗಡ ಜಾತಿಗೆ ಸೇರಿಸುತ್ತಿರುವುದನ್ನು ವಿರೋಧಿಸಿ ನಾಯಕರ ಸಂಘದಿಂದ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹೌದು, ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಕುರುಬ ಸಮುದಾಯದ ಸೇರಿ ಇತರೆ ಸಮುದಾಯಗಳನ್ನು ಸೇರಿಸಬೇಕೆಂದು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು, ಇದನ್ನು ನಾವು ವಿರೋಧಿಸುತ್ತೇವೆಂದು ತಾಲೂಕು ನಾಯಕರ ಸಂಘದ ಮುಖಂಡರು ಆಕ್ರೋಶ ಹೊರಹಾಕಿ, ಒಂದು ವೇಳೆ ನಮ್ಮ ಸಮುದಾಯಕ್ಕೆ ಸೇರಿಸಿದರೆ ಉಗ್ರ ಹೋರಾಟ ಮಾಡುತ್ತೇವೆಂದು ಒತ್ತಾಯಿಸಿದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತಗಳ ಓಲೈಕೆಗಾಗಿ ಜಾತಿಗಳ ನಡುವೆ ಬೆಂಕಿ ಇಡುವುದು ಸರಿಯಲ್ಲ, ಕೂಡಲೇ ಇದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತೆ ತಹಶೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು.
ಇವತ್ತು ನಮಗೆ ನಮ್ಮ ದಲಿತರ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದ ಸಿದ್ದರಾಮಯ್ಯನವರು ದಲಿತರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವತ್ತು ಏನಂದ್ರೆ ಜಾತಿಗಳನ್ನ ಎತ್ತಿಕಟ್ಟಿ ಅವರು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಈಗ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅವರು ಲಾಬಿ ಮಾಡ್ತಾ ಇದ್ದಾರೆ. ಇದೊಂದು ಹುನ್ನಾರ. ಏನಂದ್ರೆ ಈಗ ಕುರುಬರು 2A ನಲ್ಲಿ 18% ಮೀಸಲಾತಿಯನ್ನು ಪಡಿತಾ ಇದ್ದಾರೆ. ಆದ್ರೆ ಅವ್ರಿಗಾಗಲೇ ಏನು ಕಡಿಮೆ ಇದೆ ಅಂತೇಳಿ ಈಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತ ಇದ್ದಾರೆ. ಅವ್ರ ಉದ್ದೇಶ ಏನು? ನಮ್ಮ ದಲಿತರ ಹಕ್ಕುಗಳನ್ನ ಕಸಿಯುವಂತ ಇದಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ. ಮೊದಲನೇದು. ಎರಡನೇದು ಬಂದು ಈಗ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಬೇರೆ ಸಮುದಾಯಗಳನ್ನ ಸೇರಿಸೋದ್ರಿಂದ ಅವರ ಮತಗಳನ್ನ ಓಲೈಕೆ ಮಾಡೋದು ಬಿಟ್ಟು ದಲಿತರನ್ನು ಉದ್ಧಾರ ಮಾಡೋಕ್ಕೆ ಅವರು ಸಹಕಾರ ಕೊಡ್ತಾ ಇಲ್ಲ. ಆದ್ದರಿಂದ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮುದಾಯಗಳನ್ನ ಸೇರಿಸಬಾರ್ದು ಅಂತೇಳಿ ಇವತ್ತು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಅದೇ ರೀತಿ ಈಗ ಒಬ್ಬೊಬ್ಬ ರಾಜಕಾರಣಿ ಬಂದು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಮೊನ್ನೆ ಇದೇ ಸಿದ್ದರಾಮಯ್ಯ ಮೈಸೂರಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಉಪ್ಪಾರರಿಗೆ ನಾವು STಗೆ ಮೀಸಲಾತಿ ಶಿಫಾರಸು ಮಾಡ್ತೀನಿ ಅಂತೇಳಿ ದೊಡ್ಡದಾಗಿ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಈಗ RV ದೇಶಪಾಂಡೆ ಅವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಆಳಕ್ಕಿ ಕುಣಿಬಿ ಅವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ಹೇಳಿ ಅವರೊಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಕೂಡ ನಮ್ಮ ಆಳು ಮತಸ್ಥರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತೇಳಿ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ರಾಜಕಾರಣಿ ಬಂದು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನಮಗೆ ದಲಿತರಿಗೆ ಸಿಗಬೇಕಾದ ದಲಿತರಿಗೆ ಸಿಗಬೇಕಾದ ಹಕ್ಕುಗಳನ್ನು ಸಿಗ್ತಾ ಇಲ್ಲ. ಅದೇ ರೀತಿ ಈಗ ಏನಾಗ್ತಾ ಇದೆ ಅಂದ್ರೆ ಈಗ ದಲಿತರನ್ನ ಉದ್ಧಾರ ಆಗೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಇನ್ನು ಈ ವೇಳೆ ನಾಯಕ ಸಂಘದ ರಾಜ್ಯ ಸಮಿತಿ ಸದಸ್ಯ ಕಡೇಹಳ್ಳಿ ಆನಂದ್, ಮುಖಂಡರಾದ ಚೆಂಡೂರು ರಾಮಂಜಿ, ಬೀಚ್ಕನಹಳ್ಳಿ ನರೇಂದ್ರ, ಶ್ರೀನಿವಾಸ್ ಸೇರಿ ಇತರರು ಇದ್ದರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಮಾತನಾಡಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಲು ಪ್ರಮುಖ ಕಾರಣವೆಂದರೆ ದಿಟ್ಟ ಗುರಿ ಇಲ್ಲದಿರುವುದು. ಸಾಕಷ್ಟು ಮಂದಿ ಗುರಿ ಇಲ್ಲದೆ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಸಮಾಜಕ್ಕೆ ಏನಾಗಬೇಕಾಗಿದೆ ಎಂಬುದನ್ನು ವ್ಯಕ್ತಪಡಿಸದಿರುವುದು ಒಂದೆಡೆ ಆದರೆ, ನಾವು ನಮ್ಮ ಸಮಾಜಕ್ಕೆ ಏನು ತೊಂದರೆಯಾಗುತ್ತಿದೆ ಎಂಬುದನ್ನು ಚರ್ಚಿಸಿ ಇಲಾಖೆಯಿಂದ ಏನೆಲ್ಲಾ ಸೌಲಭ್ಯಗಳು ದೊರೆಯುತ್ತವೆ ಎಂಬುದನ್ನು ತಿಳಿಯಬೇಕೆಂದರು. ಅವರ ಇಡೀ ಫ್ಯಾಮಿಲಿ ಅವಮರ್ಯಾದೆಯಲ್ಲಿ ನಡೀತಾ ಇದೆ. ಅಂದ್ರೆ ಮದುವೆ ಆಗೋದಕ್ಕಿಂತ ಮೊದಲೇ ಗರ್ಭಿಣಿಯಾಗಿದ್ದಾಳೆ, ಮದುವೆ ಆಗಿದ್ದಕ್ಕಿಂತ ಮೊದಲೇ ಬೇರೆಯವ್ರ ಜೊತೆ ಹೋಗಿದ್ದಾಳೆ ಅಂತ ಇಂಥ ಅಪಮಾನಗಳು, ಅವಮಾನಗಳು ಇವುಗಳು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಎರಡೂ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ. ದಯವಿಟ್ಟು ಅದರ ಬಗ್ಗೆ ಒಂದು ಗಮನ ಹರಿಸಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾಗಿದ್ದು, ಪೊಲೀಸ್ನವರನ್ನ ಯಾರು ಇಷ್ಟಪಡೋದಿಲ್ಲ. ನಮ್ಮನ್ನ ಯಾರೂ ಇಷ್ಟಪಡೋದಿಲ್ಲ. ನೀವೂ ಇಷ್ಟಪಡೋದಿಲ್ಲ. ನೀವೂ ಬೈತೀರಿ, ಎಲ್ಲರೂ ಬೈತೀರಿ, ಗ್ಯಾರಂಟಿ. ನಾವು ಯಾರು ಕೂಡ ನಮ್ಮನ್ನ ಇಷ್ಟಪಟ್ಟು, ಪೊಲೀಸ್ನವರನ್ನ ಇಷ್ಟಪಟ್ಟು ನೀವು ಇದು ಮಾಡುವಂಥವ್ರಿಲ್ಲ. 100ಕ್ಕೆ 100 ಬೈಯುವಂಥವ್ರು. ಕಾರಣ ನಿಮಗೆ ಗೊತ್ತಿದೆ. ಕಂಪ್ಲೇಂಟ್ ಕೊಟ್ಟವನಿಗೆ ಬಂದ ಪರವಾಗಿ ಮಾತಾಡಿದರೆ ಎದುರು ಪಾರ್ಟಿ ಅವನು ಹೇಳ್ತಾನೆ ಎಲ್ಲ ಅವ್ರ ಹತ್ರ ದುಡ್ಡು ತಗೊಂಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟವನು ಸರಿ ಇಲ್ಲ, ಅವನ ಪರ ನೋಡಪ್ಪ ಇದು ಹೀಗಿದೆ ಅಂತ ಮಾತಾಡಿದ್ರೆ ತಕ್ಷಣ ಕಂಪ್ಲೇಂಟ್ ಕೊಟ್ಟವನು ಹೇಳ್ತಾನೆ ಇಲ್ಲ ಅವ್ರ ಕಡೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ, ದುಡ್ಡು ಅಲ್ಲಿ ತಗೊಂಡ್ಬಿಟ್ಟವ್ರೆ. ಎಲ್ಲರೂ ಬರೀ ಪೊಲೀಸ್ನವ್ರು ಬೆಳಿಗ್ಗಿದ್ರೆ ಮನೆಗೆ ದುಡ್ಡೇ ತಗೊಂಡೋಗುವವರು. ನಮ್ಮನ್ನ ಒಂದು ಕಡೆ ಸಾರ್ವಜನಿಕರು ಬೈತಾರೆ, ನಮ್ಮನ್ನು ಯಾರು ಇಷ್ಟಪಡೋದಿಲ್ಲ. ಸಾರ್ವಜನಿಕರು ಬೈತಾರೆ, ನಮ್ಮ ಹೆಂಡತಿ ಮಕ್ಕಳು ಬೈತಾರೆ, ಇವರು ಸಮಯಕ್ಕೆ ಸರಿಯಾಗಿ ಮನೆಗೆ ಬರೋದಿಲ್ಲ, ಹಬ್ಬ ಹರಿದಿನಗಳಲ್ಲಿ ನಮಗೆ ಯಾವುದಿಲ್ಲ, ಹಾಗಾಗಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಹೆಂಡತಿ ಅಂದ್ರೆ ನಾವು ಆಗೋದಿಲ್ಲ. ಅವರು ಬೈಯೋರೆ, ನೀವು ಬೈಯೋರೆ, ಸಾರ್ವಜನಿಕರು ಬೈಯೋರೆ. ಅದರಿಂದ ದಯವಿಟ್ಟು ಯಾರು ಕೂಡ ನಮ್ಮನ್ನ ಇಷ್ಟಪಟ್ಟು ಯಾರು ಹೊಗಳೋದಿಲ್ಲ. ದಯವಿಟ್ಟು ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಮೂರನೇದು,
ಭಾಳಷ್ಟು ಈಗ ಕೆಲವರು ಹೇಳಿದಿರಿ ಸ್ಟೇಷನ್ಗಳಲ್ಲಿ ನಮ್ಮ ಮೀಟಿಂಗ್ ಕರೆಯೋದಿಲ್ಲ ಅಥವಾ ಮೀಟಿಂಗ್ ಕರೆದ್ರು ನಮ್ಗೆ ಗೊತ್ತಾಗಲ್ಲ, ಯಾರನ್ನ ಮಾತ್ರ 4 ಜನರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಕಳಿಸ್ತಾರೆ ಅಂತ. ಇದಕ್ಕೆ ನಮ್ಮ ಸಾಹೇಬರು ಆವಾಗಲೇ ಇನ್ಸ್ಟ್ರಕ್ಷನ್ಸ್ ಒಂದು ಕೊಟ್ಟಿದ್ರು. ಪೊಲೀಸ್ ಸ್ಟೇಷನ್ನಲ್ಲಿ ಯಾರು ದಲಿತ ಮುಖಂಡರಿದ್ದಾರೆ, ಲೀಡರ್ಸ್ ಇದ್ದಾರೆ, ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಮಾಡಿ ಆ ಗ್ರೂಪ್ನಲ್ಲಿ ನೀವು ಇಂಥ ದಿವಸ ಮೀಟಿಂಗ್ ಅಂತ ಹಾಕಿ ಅಂತ ಆಲ್ರೆಡಿ ನಮ್ಮ ಸಾಹೇಬರು ದಿನಾ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ 1 ಗಂಟೆ ಪ್ರತಿಯೊಂದು ವಿಚಾರಗಳನ್ನು ಪಿನ್ನು ಕೇಳ್ತಾರೆ, ಎಲ್ಲರಿಗೂ ಮೀಟಿಂಗ್ ಮಾಡ್ತಾರೆ ಅವರು. ಈ ಸಂದರ್ಭದಲ್ಲಿ ಎಸ್ಪಿ ಕುಶಾಲ್ ಚೋಕ್ಸೆ, ಡಿವೈಎಸ್ಪಿ ಪಿ ಮುರಳೀಧರ್, ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್, ಶಿಡ್ಲಘಟ್ಟ ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಗಾರ್ಡನ್ ರಸ್ತೆಯಲ್ಲಿ ಇರುವ ಅಜ್ರತ್ ಹುಸೇನಿ, ಸಮರಸ್ತಾ ಶಾ ವಾಲಿ ದರ್ಗಾ ಹಾಗೂ ದಿಪುರಹಳ್ಳಿ ರಸ್ತೆಯಲ್ಲಿ ನೆಲೆಸಿರುವ ಅಜ್ರತ್ ಅಬ್ದುಲ್ ಕರೀಮುಲ್ಲಾ ಶಾ ಅಲಿಯಾಸ್ ಅಮೀರ್ ಬಾಬಾ ಅವರ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ರಾಜ್ಯ ರೀಲರ್ಸ್ ಮುಖಂಡ ಮೊಹಮ್ಮದ್ ಅನ್ವರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲಿ ಐಎಎಸ್ ಅಧಿಕಾರಿ ಫೌಜಿಯಾ ತರನುಮ್ ಅವರನ್ನ ಮರೆಯಲು ಸಾಧ್ಯವಿಲ್ಲ. ಅವರ ಕಾರ್ಯವೈಖರಿಯನ್ನ ಎಲ್ಲಾ ಸಮಾಜದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಗ್ರಸ್ಥಾನ ಹೊಂದಿದ್ದು ಇತಿಹಾಸ. ಅದೇ ರೀತಿ ನರೇಗಾ ಯೋಜನೆಯ ಮೂಲಕ ಅವರು ಮಾಡಿರುವ ಸಾಧನೆ ಈಗಲೂ ಜನರ ಮನಸ್ಸಿನಲ್ಲಿ ಉಳಿದುಕೊಂಡಿದೆ ಎಂದು ಗುಣಗಾನ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಅನ್ವರ್ ಅಂತ, ಶಿಡ್ಲಘಟ್ಟ ನಿವಾಸಿ. ಇವತ್ತಿನ ದಿನ ಇಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆದಂಥ ದರ್ಗಾಗೆ ಬಂದು ನಾವು ಇಲ್ಲಿ ಒಂದು ಪೂಜೆಯನ್ನು ಆಚರಿಸ್ತಾ ಇದ್ದೀವಿ. ಈ ಪೂಜೆ ಆಚರಿಸ್ತಾ ಇರೋದು ಕಾರಣ ಏನಂದರೆ, ನಮ್ಮ ಜಿಲ್ಲೆಗೆ ಪೂಜೆ ತರನಮ್ಮ ಅಂತ ಏನು ಸಿ ಇದ್ರು, ಅವ್ರ ಜನ್ಮದಿನ ಇವತ್ತು ಆಗಿರೋದ್ರಿಂದ ಅವ್ರ ಜನ್ಮದಿನಕ್ಕೆ ನಾವು ದೇವರಿಂದ ಅವ್ರಿಗೆಲ್ಲ ಶಕ್ತಿ ಕೊಟ್ಟು ಇನ್ನೂ ಒಳ್ಳೆ ಕೆಲಸ ಮಾಡಿ ನಮಗೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ನಮ್ಮ ಹೆಸರು ಅಶ್ವಥ ಅಂತ. ನಾವು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿರೋಂಥ ನಮ್ಮ ಫೌಜಿಯಾ ತರನ್ನುಮ್ ಅವರ ಜನ್ಮದಿನಾಚರಣೆಯನ್ನು ಇವತ್ತು ನಾವು ನಮ್ಮ ಶಿಡ್ಲಘಟ್ಟದ ಇತಿಹಾಸದ ಪ್ರಸಿದ್ಧವಾಗಿರುವಂಥ ಸುಫಿ ಸೈಯದ್ ಹಜರತ್ ಸೈಯದ್ ಹುಸೇನಿ ಮೈಸಾವರಿ ದರ್ಗಾದಲ್ಲಿ ಅವ್ರ ಬಗ್ಗೆ ಅವರ ಜನ್ಮದಿನ ಪರವಾಗಿ ಇವತ್ತು ನಾವು ಪೂಜೆಯನ್ನು ಆಚರಣೆ ಮಾಡಿದ್ದೀವಿ. ದೇವರು ಅವ್ರನ್ನ ಅವರ ಹುಟ್ಟುಹಬ್ಬದ ಪರವಾಗಿ ನಾವು ಮೊದಲಾಗಿ ಅವ್ರಿಗೆ ವಿಶೇಷ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಅವರು ನಮ್ಮ ಜಿಲ್ಲೆಗೆ ಕೊಟ್ಟಿರೋಂಥ ಕೆಲಸಗಳು, ಅವ್ರು ಮಾಡಿರೋಂಥ ತ್ಯಾಗಗಳು ತುಂಬ ಇದೆ. ಪ್ರಥಮವಾಗಿ ಅವರು ನಮ್ಮ ಜಿಲ್ಲೆಯನ್ನು ಉನ್ನತ ಶಿಕ್ಷಣದಲ್ಲಿ ನಂಬರ್ 1 ಅಂತ ನಮ್ಮ ಕರ್ನಾಟಕಕ್ಕೆ ನಂಬರ್ 1 ಮಾಡಿದ್ದಾರೆ. ಏನಂದರೆ ಅವರು SSLC ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಒಳ್ಳೆಯ ಹೆಸರು ತಂದಿದ್ದಾರೆ, ಒಳ್ಳೆಯ ರಿಸಲ್ಟನ್ನು ಆವಾಗ ತಂದಿದ್ದರು. ಅವರ ಕೊಡುಗೆ ಆಗಿದೆ, ಅವರ ಕ್ರೀಡೆಯಲ್ಲಿ ಆಗಿದೆ. ಮತ್ತು ಅವರು ನಮ್ಮ ಇಲ್ಲಿನ ರೈತರಿಗಾಗಿ, ನಮ್ಮ ರೀಲರ್ಗಳಿಗಾಗಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಅವರು ನರೇಗಾ ಯೋಜನೆಯನ್ನು ಏನು ಮಾಡಿದರು, ಆ ಯೋಜನೆಯಲ್ಲಿ ಅವರೇ ಖುದ್ದಾಗಿ ಹಳ್ಳಿಗೆ ಹೋಗಿ ಅವರು ರೈತರ ಹಿತದಲ್ಲಿ ಸಂಬಂಧನ ಇಟ್ಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಜನ್ಮದಿನ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂದರೆ ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳಿಂದ ನಾವು ಇವತ್ತು ಅವ್ರನ್ನ ನೆನೆಸ್ಕೊಳ್ತಾ ಇದ್ವಿ. ಅವ್ರ ದೇವರು ಅವ್ರನ್ನ ಒಳ್ಳೆಯ ಆರೋಗ್ಯ ಕೊಳ್ಳಿ, ಇನ್ನೂ ಒಳ್ಳೆಯ ಹೃದಯವನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಅಬ್ದುಲ್ ಗಫೂರ್, ಸೈಯದ್ ನಾಸಿರ್, ಫೈರೋಜ್, ರಹಮತ್ ಆಲಿ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.